ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನಾಚರಣೆಯನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ದಳವಾಯಿ ಕೋಡಳ್ಳಿಯಲ್ಲಿ ಆಚರಿಸಲಾಗುತ್ತಿದೆ. ಶ್ರೀ ಶ್ರೀ ರಾಧಾಕೃಷ್ಣ ಆಧ್ಯಾತ್ಮಿಕ ಮಂದಿರ ಹಾಗೂ ಲಯನ್ಸ್ ಕ್ಲಬ್ ಆಫ್ ಅಲಗೂರು ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯನ್ನು ತಿಳಿದುಕೊಂಡರೆ ಉತ್ತಮ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ. ಭಗವಾನ್ ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣರು ಭೂಮಿಯ ಮೇಲೆ ದುಷ್ಟರ ನಾಶಕ್ಕಾಗಿ ಧರ್ಮ ಸ್ಥಾಪನೆಗಾಗಿ ಅವತರಿಸಿದ ದಿನವನ್ನು ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಇದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಸಮಯದಲ್ಲಿ ಆಚರಣೆಗೊಳ್ಳುತ್ತದೆ. ಶ್ರೀಕೃಷ್ಣರು ಮಥುರಾ ನಗರದ ಕಾರಾಗೃಹದಲ್ಲಿದ್ದ ವಸುದೇವ ದೇವಕಿಯ ದಂಪತಿಗಳ ಮಗುವಾಗಿ ಜನಿಸಿರುತ್ತಾರೆ. ಈ ದಿನ ದೇವಾಲಯಗಳು ಸುಂದರವಾಗಿ ಅಲಂಕರಿಸಲ್ಪಟ್ಟು ಭಕ್ತರು ಉಪವಾಸ ಜಾಗರಣೆ ಮಾಡಿ ಶ್ರೀಕೃಷ್ಣನ ಜನನವನ್ನು ಸಂಭ್ರಮದಿಂದ ಆಚರಿಸುವ ಪದ್ಧತಿಯಲ್ಲಿದೆ. ವಿಶೇಷವಾಗಿ ಕುಣಿತ, ಕೀರ್ತನೆ ಮುಂತಾದ ಕಾರ್ಯಕ್ರಮಗಳು ಭಕ್ತಿಭಾವವನ್ನು ಹೆಚ್ಚಿಸುತ್ತದೆ. ಗೋಪಾಲಕೃಷ್ಣನ ಬಾಲ್ಯಲೀಲೆಯನ್ನು ಮಕ್ಕಳು ವೇಷಭೂಷಣದ ಮೂಲಕ ತೋರ್ಪಡಿಸುವ ಸ್ಪರ್ಧೆಯನ್ನು ಸಹ ಇಲ್ಲಿ ಏರ್ಪಡಿಸುತ್ತಾರೆ. ಶ್ರೀಕೃಷ್ಣನಿಗೆ ತುಳಸಿ ದಳ, ಹಾಲು, ಬೆಲ್ಲ, ಬೆಣ್ಣೆ, ಹಣ್ಣುಗಳಿಂದ ವಿಶೇಷವಾಗಿ ನೈವೇದ್ಯ ಮಾಡಲಾಗುತ್ತದೆ. ಭಗವದ್ಗೀತೆಯ ರೂಪದಲ್ಲಿ ಕೃಷ್ಣನ ಉಪದೇಶಗಳು ಮಾನವನ ಜೀವನಕ್ಕೆ ದಾರಿ ತೋರುತ್ತದೆ. ಯುಗೆ ಯುಗೆ ಧರ್ಮಸ್ಥಾಪನೆಗಾಗಿ ನಾನು ಅವತರಿಸಿದ್ದೇನೆ ಎಂಬ ಅವರ ಸಂದೇಶ ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಇಂತಹ ಆಚರಣೆ ಭಕ್ತರ ಮನಸ್ಸಿನಲ್ಲಿ ಶಾಂತಿ, ಭಕ್ತಿ, ಧೈರ್ಯ ಹಾಗೂ ಧಾರ್ಮಿಕ ಚೈತನ್ಯವನ್ನು ತುಂಬುವ ಅಪಾರ ಶಕ್ತಿ ಹೊಂದಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಕೇವಲ ಹಬ್ಬವಲ್ಲ, ಅದು ಸತ್ಯದ, ಧರ್ಮದ ಜಯದ ಸಂಕೇತವಾಗಿದೆ. ಭಗವಾನ್ ಶ್ರೀಕೃಷ್ಣನ ಅನುಗ್ರಹದಿಂದ ಜೀವನದಲ್ಲಿ ನೆಮ್ಮದಿ, ಸಮೃದ್ಧಿ, ಸೌಖ್ಯ ಸಿಗಲೆಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮುಖಾಂತರ ಉದ್ಘಾಟನೆ ಮಾಡಲಾಯಿತು. ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ. ಅಲಗೂರಿನ ಸುತ್ತಮುತ್ತಲಿನ ಎಲ್ಲ ಶಾಲೆಯ ಮುದ್ದು ಮಕ್ಕಳಿಗೆ ಶ್ರೀಕೃಷ್ಣ ವೇಷಭೂಷಣ ಸ್ಪರ್ಧೆಯನ್ನ ಇಂದು ಆಯೋಜಿಸಲಾಗಿದೆ. ಅಬ್ಬಬ್ಬ, ಅದ್ಭುತ ಕಾರ್ಯಕ್ರಮ. ಮಕ್ಕಳ ಪ್ರತಿಭೆಯಲ್ಲಿ ಪಾಲ್ಗೊಂಡ ಪೋಷಕರ ಪಾತ್ರ ಮಹತ್ವ. ಪೋಷಕರಲ್ಲಿರುವ ಕೌಶಲ್ಯ, ಪ್ರತಿಭೆ, ಅವಕಾಶಗಳು ಇಲ್ಲಿ ನಮಗೆ ಎದ್ದು ಕಾಣುತ್ತಿತ್ತು. ಪ್ರತಿಯೊಂದು ಮಕ್ಕಳ ವೇಷಭೂಷಣಗಳು ಅದ್ಭುತವಾಗಿ ಭಗವಂತನೇ ಭೂಮಿಗೆ ಇಳಿದಂಗೆ ಭಾಸವಾಗುತ್ತಿತ್ತು. ಪೋಷಕರಿಗೆ ಮತ್ತು ಭಾಗವಹಿಸಿದ ಎಲ್ಲ ಪುಟಾಣಿಗಳಿಗೂ ನನ್ನದೊಂದು ಸಲಾಂ.
ನಮಸ್ಕಾರ. ನನ್ನ ಹೆಸರು ಸಿದ್ದಲಿಂಗ ಸ್ವಾಮಿ. ನಾನು ದಳವಾಯಿ ಕೋಡಿಹಳ್ಳಿ ನಡವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಗ್ರಾಮದವನು. ನಾನು ಕಾರ್ಯನಿರ್ವಾಹಕ ಅಭಿಯಂತರನಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಶೂನ್ಯಸಮುದ್ರಂ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ನಮ್ಮ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಶ್ರೀ ರಾಧಾಕೃಷ್ಣ ಆಧ್ಯಾತ್ಮ ಮಂದಿರ ಸ್ಥಾಪನೆ ಆಗಿದೆ. ನಮ್ಮ ಶ್ರೀ ಶ್ರೀ ರಾಧಾಕೃಷ್ಣ ಆಧ್ಯಾತ್ಮ ಮಂದಿರ ಮತ್ತು ಲಯನ್ಸ್ ಕ್ಲಬ್ ಆಫ್ ಹಲಗೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನ 16 ಆಗಸ್ಟ್ 2025 ಇಂದು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಹಲವಾರು ವಿಭಾಗಗಳನ್ನ ಒಳಗೊಂಡಿತ್ತು. ಮೊದಲನೇದಾಗಿ ಶ್ರೀಕೃಷ್ಣ ಮತ್ತೆ ರಾಧಾ ಇವರಿಗೆ ಅಭಿಷೇಕ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಯಿತು. ಅಭಿಷೇಕದ ನಂತರ ಉಯ್ಯಾಲೆ ಸೇವೆ, ಪಲ್ಲಕ್ಕಿ ಸೇವೆ, ತೆಪ್ಪೋತ್ಸವವನ್ನ ನೆರವೇರಿಸಲಾಯಿತು. ನಂತರ ಸುಮಾರು 1000 ಜನಗಳಿಗೆ ಪ್ರಸಾದ ವಿನಿಯೋಗವನ್ನ ಮಾಡಿದ್ವಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಹಲಗೂರು ಹೋಬಳಿಯ ಸುತ್ತಮುತ್ತಲಿನ ಶಾಲಾ ಮಕ್ಕಳಿಗೆ ಶ್ರೀಕೃಷ್ಣ ವೇಷಭೂಷಣ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಸುಮಾರು 100 ಮಕ್ಕಳು ಪಾಲ್ಗೊಂಡಿದ್ರು. ಆ ಶ್ರೀಕೃಷ್ಣ ವೇಷಧಾರಿ ಸ್ಪರ್ಧೆಯ ನಂತರ ಮಂಡ್ಯ ಜಿಲ್ಲೆಯ ಪ್ರಖ್ಯಾತ ಗಾಯಕರಾದ ಶ್ರೀ ಶಿವಾರ ಉಮೇಶ್ ಅವರಿಂದ ದಾಸವಾಣಿ ಭಕ್ತಿಗೀತೆಗಳ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಸುದಿನ ಈ ದಳವಾಯಿ ಕೋಡಿಹಳ್ಳಿಯಲ್ಲಿರುವ ಶ್ರೀ ಶ್ರೀ ರಾಧಾಕೃಷ್ಣ ಆಧ್ಯಾತ್ಮ ಮಂದಿರದಲ್ಲಿ ಜನ್ಮಾಷ್ಟಮಿನ ಅತ್ಯಂತ ವಿಜೃಂಭಣೆಯನ್ನ ಆಚರಿಸಲಾಗಿತ್ತು. ಸುಮಾರು 2000ಕ್ಕೂ ಹೆಚ್ಚಿನ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಸರ್ವರಿಗೂ ಲಯನ್ಸ್ ಕ್ಲಬ್ ಆಫ್ ಹಲಗೂರು ಮತ್ತು ಶ್ರೀ ಶ್ರೀ ರಾಧಾಕೃಷ್ಣ ಆಧ್ಯಾತ್ಮ ಮಂದಿರದ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನವನ್ನು ನೀಡಲಾಯಿತು. ಕಳ್ಕೋಬಾರ್ದು ಯಾವತ್ತು. ಅದೊಂದು ಕಳ್ಕೊಂಡಾಗೆ ನಾವು ಸತ್ತು ಅಂತ ತಾನೇ. ಇವತ್ತು ಹೋಗ್ತದೆ ಭೂಮಿ, ನಾಳೆ ತಗೋಬೋದು. ಇವತ್ತು ಹಣ ಹೋಗ್ತದೆ, ನಾಳೆ ಸಂಪಾದನೆ ಮಾಡ್ಬೋದು. ಒಂದು ಜೀವ ಬಿಟ್ಟು ಹೋಗ್ತದೆ, ಇನ್ನೊಂದು ಜೀವ ಜೊತೆ ಆಗ್ತದೆ. ಅದಕ್ಕೆ ಆತ್ಮಸ್ಥೈರ್ಯ ಕಳ್ಕೋಬಾರ್ದು. ನೋಡಿ, ಎಲ್ಲರೂ ದೇಹದ ಬಗ್ಗೆ ಭಾಳ ತಲೆ ಕೆಡ್ಸ್ಕೊತಾವ್ರು ಇತ್ತೀಚೆಗೆ. ಚಿಂತೆ ಯಾವುದು ಗೊತ್ತಾ ಜಾಸ್ತಿ? ಎಲ್ಲಾರ ಕೇಳು, ಹೆಂಗೆ ಸಣ್ಣ ಆದ್ರಿ, ಹೆಂಗೆ ದಪ್ಪ ಆದ್ರಿ ಅಂತ ಶುರುವಾಗವ್ರಿ. ಎಲ್ರಿಗೂ ಅದೇ ಯೋಚನೆ ಮನೆ ಕೂತ್ಬಿಟ್ಟದೆ. ಎಲ್ಲ ಬೆಂಗಳೂರು ಮೈಸೂರಲ್ಲಿ ನಡೀತಿತ್ತು ವಾಕಿಂಗು, ಈಗ ಹಲಗೂರಿಗೂ ಬಂತು, ದಳವಾಯಿ ಕೋಡಿಹಳ್ಳಿಗೂ ಬಂದದೆ ವಾಕಿಂಗು. ಒಳಕಲ್ಲ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಟ್ಟು ರಾಗಿ ಕಲ್ಲ ಸಂದಿಗೆ ಹಚ್ಬಿಟ್ಟು ಒನಕೆ ತಗೋ ಒಳಗೊಟ್ಬಿಟ್ಟು ವಾಕಿಂಗ್ ಮಾಡೋದು ನಿಂತ್ಕೊಂಡಲ್ಲ ಸರಿ ಹೋಯ್ತು. ಅವೆಡೆ ಕಲ್ಲು ಮಡಿಕೊಂಡಿದ್ದು ಆಯ್ತಲ್ವ ಮನೇಲಿ. ನೀವೆಲ್ಲ ಕಣವ, ನಾನು ಹೇಳ್ತಾ ನಮ್ಮೂರು ಸುದ್ದಿ. ಒಂದು 20 ಜನ ಅವರೇ ಜಂಬೂ ಸವಾರಿ ಆನೆ ಹೋದಂಗೆ ಉರ್ಸುತ್ತಾ ದಮ್ಮನೆ 3 ರೌಂಡ್ ಹೋಯ್ತಾರೆ. 6 ತಿಂಗಳಿಂದ ಹೋಯ್ತವ್ರೆ. 600 ಗ್ರಾಮ್ ಕಮ್ಮಿ ಆಗಿಲ್ಲ ಒಬ್ಬರು. ಎಲ್ಲಿ ಸಣ್ಣ ಆದರೂ ಚೆನ್ನಾಗಿ ನಡ್ಕೊ ಬರ್ತಾರೆ. ಕುಂತ್ಕೊಂಡವ್ರನ್ನ ಬಕೆಟ್ ಬಾತ್ ತಿಂದ್ರೆ ಇನ್ನೂ ದಪ್ಪ ಆಯ್ತಾ ಕುಂತವ್ರಿ. ಅದಕ್ಕೆ ದೇಹದ ಆರೋಗ್ಯದಕ್ಕಿಂತ ಮನಸ್ಸಿನ ಆರೋಗ್ಯ ಭಾಳ ಮುಖ್ಯ.